ಕಲಬುರಗಿ ತಾಲೂಕಿನ ಸುಕ್ಷೇತ್ರ ತಾವರಗೇರಾದ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಶ್ರಾವಣ ಮಾಸದ ಮಂಗಲೋತ್ಸವ ಸಮಾರಂಭವು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮಠದ ಪೀಠಾಧಿಪತಿ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸತತ 1 ತಿಂಗಳುಗಳ ಕಾಲ ಶ್ರಾವಣ ಮಾಸದ ಪ್ರಯುಕ್ತ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರೆಲ್ಲ ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು. ಶ್ರಾವಣದ ಕೊನೆಯ ಅಮಾವಾಸ್ಯೆ ಹಿನ್ನೆಲೆ ಮಠದಲ್ಲಿ ಲಿಂಗ ದೀಕ್ಷೆ, ಶನಿದೇವರ ಹೋಮ ಮತ್ತು ಪಲ್ಲಕ್ಕಿ ಮೆರವಣಿಗೆ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ಭಕ್ತರೆಲ್ಲ ಸೇರಿಕೊಂಡು ಗ್ರಾಮದ ತುಂಬೆಲ್ಲ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಜಯಘೋಷ ಕೂಗುವ ಮೂಲಕ ಭಕ್ತಿ ಮೆರೆದರು. ಇದೇ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಶ್ರೀ ಸುಕ್ಷೇತ್ರ ತಾವರಗೇರಿ ಸಿದ್ಧಾರೂಢ ಶ್ರೀಮಠದ ಒಂದು ಬ್ರಹ್ಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆಯ ನಿಮಿತ್ತವಾಗಿ ಈ ಶ್ರಾವಣದ ಕೊನೆಯ ಅಮಾವಾಸ್ಯೆಯ ದಿನ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕದ ವಿಷಯ ಅನೇಕ ಧರ್ಮದ ವಿಚಾರಗಳನ್ನು ಶ್ರೀಮಠದಲ್ಲಿ ಪ್ರತಿ ವರ್ಷ ನಡೀತಾ ಇರ್ತವೆ. ಈ ವರ್ಷವೂ ಸುದಕ್ಕೆ ಜಂಗಮರ ವಟಗಳ ದೀಕ್ಷಾ ಅಯ್ಯಾಚಾರ ದೀಕ್ಷೆಯನ್ನು ಶ್ರೀಮಠದಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜ್ಯರ ಸಾನ್ನಿಧ್ಯದಲ್ಲಿ ಬಹಳ ವೈಭವದಿಂದ ಕಾರ್ಯಕ್ರಮವನ್ನು ಬಹಳ ಸಂತೋಷದ ಎಲ್ಲ ಭಕ್ತರಿಗೂ ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಸಂದೇಶವನ್ನು ಶ್ರೀಮಠದಿಂದ ಸದಾ ನಡೀತಾ ಇರ್ತದೆ. ಪೂಜ್ಯರು ಈ ಕ್ಷೇತ್ರದ ಭಾಳ ಒಂದು ಹೆಂಗಂತಂದ್ರೆ ಎಲ್ಲ ಮಠಗಳ ಭಾಳಷ್ಟು ಆಸ್ತಿ ಇರುವಂಥ ಮಠಗಳು ನೋಡ್ತೀವಿ. ಈ ಮಠದ ಆಸ್ತಿ ಏನೂ ಇಲ್ಲ. ಇದೊಂದು ಆ ಪೂಜ್ಯರ ಶಕ್ತಿ ಅನ್ಬೋದು, ಇಲ್ಲ ಈ ಶ್ರೀಮಠದಲ್ಲಿ ಒಂದು ಶಕ್ತಿ ಅನ್ಬೋದು. ಭಾಳ ಭಕ್ತರ ಬಂದವರು ಅನ್ನಪ್ರಸಾದ, ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ಬಹಳಷ್ಟು ಈ ಮಠದ ಮೇಲೆ ಸದಾ ಭಕ್ತರು ಕಳಕಳಿಯಿಂದ ಈ ಪೂಜ್ಯರ ಮೇಲೆ ಸದಾ ಭಕ್ತಿಯನ್ನಿಟ್ಟು ಬಂದಂಥ ಭಕ್ತರಿಗೆ ಒಳ್ಳೆಯದಾಗಲಿ, ಸಮಾಜದಿಂದ ಒಳ್ಳೆಯ ಮಕ್ಕಳನ್ನು ಸಂಸ್ಕಾರವಂತರಾಗಲಿ ಅಂಥೇಳಿ ಒಂದು ಅಯ್ಯಾಚಾರ ದೀಕ್ಷೆಯನ್ನು ಶ್ರೀಮಠದಿಂದ ನಡೀತಾ ಇದೆ. ಈ ಮಠದ ವಿಶೇಷತೆ ಅಂದ್ರೆ ಏನೋ ಒಂದು ವೈಭವ, ಏನೇ ಕಾರ್ಯಕ್ರಮ ಮಾಡಿದ್ರೂ ಒಳ್ಳೆಯ ಧರ್ಮದ ಬಗ್ಗೆ ಸಮಾಜದ ಬಗ್ಗೆ ಒಂದು ಒಳ್ಳೆಯ ಸಂದೇಶವನ್ನು ನಡೀತಾ ಇರ್ತದೆ. ಈ ಮಠದ ಮೇಲೆ ಸದಾ ಎಲ್ಲರೂ ಭಕ್ತಿವಂತರಾಗಿ ನಡೀರಿ ಅಂಥೇಳಿ ನಾನು 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ತಾವರಗೇರಿಯ ಶ್ರೀ 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 ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮದ ನಿಮಿತ್ತ ನಿರಂತರ 1 ತಿಂಗಳ ಶ್ರೀ ಮಲ್ಲಿಕಾರ್ಜುನ ಬ್ರಹ್ಮರಾಂಬಿಕಾ ಸಹಿತ ರುದ್ರಾಭಿಷೇಕ ಇರುತ್ತದೆ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಹಾಮಂಗಳಾರತಿ. ಇದು ನಿರಂತರ 1 ತಿಂಗಳ ನಂತರ ಇವತ್ತು ಶ್ರಾವಣ ಮಾಸದ ಮುಕ್ತಾಯ ಕಾರ್ಯಕ್ರಮ. ಇವತ್ತಿನ ದಿನ ಬೆಳಗ್ಗೆ ವಿಶೇಷವಾಗಿ ಶ್ರೀಗಳ ಮಠದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಮ್ಮ ಗುರುಗಳಾದ ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಶ್ರೀ ಶನೇಶ್ವರ ದೇವರ ಹೋಮ ಹವನ ನಡೆಯಿತು. ಇದಾದ ನಂತರ ಲಿಂಗ ದೀಕ್ಷೆ. ಪ್ರತಿ ವರ್ಷ ನಾವು ಇಲ್ಲಿ ತಾವರಗೇರೆ ಮಠದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಗುರುಗಳಾದ ಮಠದ ಹಿರೇಮಠದ ಗುರುಗಳಾದ ಶ್ರೀ ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯವರ ನೇತೃತ್ವದಲ್ಲಿ ಹಾಗೂ ಶ್ರೀ 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 ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದನ್ನು ಕೂಡ ಯಶಸ್ವಿಯಿಂದ ನಿರ್ವಹಿಸಲಾಯಿತು. ಅದಾದ ನಂತರ ಪಲ್ಲಕ್ಕಿ ಉತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದಾದ ನಂತರ ಸಾಯಂಕಾಲ ಮಹಾಪ್ರಸಾದ, ಈ ಮಧ್ಯಾಹ್ನದಿಂದ ಮಹಾಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ.
ಇಲ್ಲಿ ಸಾವಿರಾರು ಜನ ಭಕ್ತರು ಯಾವುದೇ ಜಾತಿ ಭೇದ ಮತ ಎನ್ನದೇ ಈ ತಾವರಗೇರಿಯ ಮಠ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲ. ಎಲ್ಲರನ್ನೂ ಪೂಜ್ಯರು ಮಗುವಿನಂತೆ ಕಾಪಾಡುತ್ತಾರೆ, ಕಾಣುತ್ತಾರೆ. ಶ್ರೀಗಳು ಈ ಭಾಗದ ನಡೆದಾಡುವ ದೇವರಾಗಿದ್ದಾರೆ. ಇವತ್ತೆಲ್ಲರೂ ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಈ ಸಂದರ್ಭದಲ್ಲಿ ಮುಖಂಡರಾದ ಶಂಭುಲಿಂಗಯ್ಯ ಮಠಪತಿ, ರಾಮಯ್ಯ, ಸಂತೋಷ್ ಕುಮಾರ್ ರಾವೂರ್, ಸುನಿಲ್, ಶಿವಕುಮಾರ್ ಪೂಜಾರಿ ಸೇರಿದಂತೆ ಅನೇಕ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು.